ಆಯ್ತು ಮೇಡಮ್ ಅವರೇ. ಹೆಂಗಸರು ರೂಮಿಗೆ ಬರ್ಬೇಕಾದ್ರೆ ಡೋರ್ ನಾಕ್ ಮಾಡ್ಬಿಟ್ಟು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಅಲ್ವಾ? ಹೇಳೋ ವಿಚಾರ ನನ್ಗೆ ಅದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನೀನು ಸುಡೋ ಪಾತ್ರೆ ಮುಟ್ಟಿ ಕೈ ಗಾಯ ಮಾಡ್ಕೊಂಡಿರೋ ಅನ್ನೋ ವಿಚಾರ ಕೇಳಿದ ತಕ್ಷಣ ನನ್ನ ಮನ್ಸು ತಡಿಲಿಲ್ಲ. ಅದಕ್ಕೆ ನಿಮ್ಮ ಕೈಗೆ ಹಚ್ಕೊಳ್ಳೋ ಔಷಧಿ ತಂದೀವ್ನಿ. ಜಾಸ್ತಿ ಗಾಯ ಆಗಿದ್ದತೆ. ಇವಾಗ ಹೆಂಗಿದ್ದದ್ದು? ಕೈ ಸುಟ್ಕೊಂಡು ಗಾಯ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿರೋರು ಜಾಸ್ತಿ ಸುಟ್ಕೊಂಡಿದ್ದಾಳೋ ಕಡಿಮೆ ಸುಟ್ಕೊಂಡಿದ್ದಾಳೋ ಅನ್ನೋದನ್ನ ಹೇಳಿಲ್ವಾ? ಅಯ್ಯೋ, ಅವ್ರ ಕೈ ಸುಟ್ಕೊಂಡ್ರು ಅಂತ ಹೇಳ್ತಿದ್ದಂಗೆ ನನ್ನ ಎದೆ ಬರ್ತಾ ಜಾಸ್ತಿ ಆಗೋಯ್ತು. ಅದಕ್ಕೆ ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಬಿರ್ನೆ ಹೋಗಿ ಈ ಔಷಧಿ ತಗೊಂಬಂದೆ. ಮನ್ಸಿಗಾಗಿರೋ ಅಷ್ಟು ದೊಡ್ಡ ಗಾಯನೇ ಹಾಗೆ ಇರ್ಬೇಕಾದ್ರೆ ಗಾಯನೇ ಆಗದಿರೋದಕ್ಕೆ ಔಷಧಿ ತಗೊಂಬಂದು ಕೊಟ್ಟಿದ್ದಾನೆ. ಒಟ್ನಲ್ಲಿ ನನ್ನ ಮನ್ಸು ಗೆಲ್ಲೋದಕ್ಕೆ ಹೊಸ ಡ್ರಾಮಾ ಶುರು ಮಾಡಿದ್ದಾನೆ. ಇನ್ನೇನೇ ಮಾಡಿದ್ರು ನನ್ನ ಮನ್ಸನ್ನ ಗೆಲ್ಲೋದಕ್ಕಾಗೋದಿಲ್ಲ. ಚುಮ್ಮನ ಎಲ್ಲಿಡ್ಬೇಕೋ ಅಲ್ಲಿಟ್ರೇನೆ ಸರಿ. ಐಸು ಮೇಡಮ್ ಅವ್ರೆ, ಯಾಕಂಗ ಒಬ್ಬೊಬ್ರೆ ಮಾತಾಡ್ಕೋತಿದ್ದೀರಾ? ಅದೇನು ಅಂತ ಜೋರಾಗಿ ಹೇಳಿ. ನನಗೇನು ಆಗಿಲ್ಲ, ನೀನ್ ಇಲ್ಲಿಂದ ಹೋಗು. ಅಯ್ಯೋ, ಹಂಗ ಅನ್ಬಿಟ್ಟು ಸುಟ್ಟಿರೋ ಕೈ ನಂಗೆ ಬಿಟ್ರೆ ಗಾಯ ದೊಡ್ಡದಾಯ್ತದೆ. ಬನ್ನಿ ಇಲ್ಲಿ, ನಾನೇ ಹಚ್ಕೊಡ್ತೀನಿ. ನನ್ನ ಕೈಗೆ ಏನಾಗಿದೆ? ತಂದಿರೋ ಆಯಿಂಟ್ಮೆಂಟ್ನ ಇಟ್ಬಿಟ್ಟು ಹೋಗು. ನನಗೆ ಯಾವಾಗ ಹಚ್ಕೋಬೇಕು ಅನ್ನೋದು ಗೊತ್ತಿದೆ. ಅಲ್ಲ, ನೀವ್ ಎರಡು ಕೈಯಲ್ಲಿ ಮುಟ್ಟಿದ್ರಿ ಅಂತ ಹೇಳಿದ್ರು, ಮತ್ತೆ ಹೆಂಗ್ ಹಚ್ಕೊಂಡಿರಿ? ನಾನೇ ಹಚ್ಕೊಡ್ತೀನಿ ಬಿಡಿ. ನೋಡು, ನನಗೆ ಆಯಿಂಟ್ಮೆಂಟ್ ಹಚ್ಕೊಳ್ಳೋದಕ್ಕೆ ಬರುತ್ತೆ. ನೀನ್ ಸಿಂಪತಿ ಏನ್ ಬೇಕಾಗಿಲ್ಲ. ಔಷಧಿ ತಂದ್ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್. ನಮ್ಮ ಮಧ್ಯೆ ಎಲ್ಲ ಟ್ಯಾಂಕ್ ಯಾಕೆ ಹೇಳಿ? ನನಗೆ ನಿಮ್ಗೆ ಏನು ಆಗದೆ ಇದ್ರೆ ಅಷ್ಟೇ ಸಾಕು. ನನ್ ಬಗ್ಗೆ ಇಷ್ಟೆಲ್ಲ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ಮೊದ್ಲಿಲ್ಲಿಂದ ಹೊರಡು. ಆಯ್ತು, ನೀವೇನಾರ ಹೇಳಿ. ನಿಮ್ಗೊಂಚೂರು ನೋವಾಗ್ದಿರಂಗ್ ನೋಡ್ಕೊಂಡು ಹೊಣೆ ನಂದು. ನಾನು ಬರ್ತೀನಿ. ಈಗಾಗಿರೋ ನೋವನ್ನೇ ಲೈಫಲ್ಲಿ ಮರೆಯೋದಕ್ಕಾಗ್ತಿಲ್ಲ ಅಂಥದ್ರಲ್ಲಿ ಇಷ್ಟು ಸಣ್ಣ ವಿಚಾರನ ಇಟ್ಕೊಂಡು ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ನೋಡ್ತಾರೆ. ಮತ್ತೇನ್ ಪ್ರಾಬ್ಲಮ್ ಇದು? ಅಲ್ಲ, ಔಷಧಿ ಹಚ್ಚೋದು ಮರ್ತ್ಕೊಬಿಟ್ಟಿರಾ? ಚಿಕ್ಕದು ಅಂತ ಬಿಟ್ರೆ ಅದೇ ದೊಡ್ಡದಾಯ್ತದೆ. ಅದನ್ನೇ ಜಪ್ತಿ ಮಾಡವ ಅಂತ ಬಂದೆ. ಆಯ್ತೆ? ಆಯ್ತು ಅಂತ ಹೇಳಾಯ್ತಲ್ಲ, ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಸರಿ, ಏನಾದ್ರೂ ಬೇಕಿದ್ರೆ ಕೇಳಿ, ಸಂಕೋಚ ಪಟ್ಕೋಬೇಡಿ. ಒಂದ್ಸಲ ಹೇಳಿದ್ಮೇಲೆ ಅರ್ಥ ಆಗ್ಲಿಲ್ಲ ಅಂದ್ರೆ ಒಂದ್ ಮನುಷ್ಯನೇ ಇಲ್ಲ. ನೀನ್ ಯಾಕೆ ಹೀಗೆ ಪದೇ ಪದೇ ಬಂದು ಟಾರ್ಚರ್ ಕೊಡ್ತಿದ್ಯಾ? ನಾನ್ ಸುಮ್ನೆ ಇರೋದಿಲ್ಲ. ನೀನಾ? ಹೌದು, ನಾನೇ. ಅದ್ ಸರಿ, ನೀನ್ ಯಾಕೆ ಹೀಗೆ ಕೂಗಾಡ್ತಾ ಇದೀಯಾ? ಅದು ಏನಿಲ್ಲ ಬಿಡು. ಅಕ್ಕ, ಹಳೆ ವಿಚಾರ ಮನ್ಸಲ್ಲಿ ಇದೆಯಾ? ಪದೇ ಪದೇ ಲೆಕ್ಚರ್ ಕೊಡೋದಕ್ ಬರ್ಬೇಡ. ನಿನಗಿನ್ ಯಾವಾಗ ಬುದ್ಧಿ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ನಿನಗ್ ಬುದ್ಧಿ ಹೇಳೋದಕ್ ಬಂದಿದೀನಿ ನೋಡು. ನನಗ್ ಬುದ್ಧಿ ಇಲ್ಲ.